ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಸತತವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಶಾಂತಿಯ ದೂತ ಎಂಬ ಬಿರುದನ್ನು ಪಡೆದಂತಹ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಸಾಹೇಬರು ಇವತ್ತು ಅವರಿಗಾಗಿ ಇಲ್ಲಿ ನ್ಯಾಯ ಸಿಗಬೇಕು, ಅವರೇನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ, ಆ ಸೇವೆಗೆ ಅವರಿಗೆ ಸಚಿವ ಸ್ಥಾನ ಸಿಗಬೇಕಂತೇಳಿ ನಾವು ಬಹಳ ಸಾಂಕೇತಿಕವಾಗಿ ಒಂದು ಶಾಂತ ರೀತಿಯಿಂದ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಹತ್ತಿರ ಇವತ್ತು ಇದು ಒಂದು ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಗೂ ಇದು ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ಕೇವಲ ಸಾಂಕೇತಿಕವಾಗಿ ಕಾರ್ಯಕ್ರಮ ಇದೆ. ಇನ್ನೂ ಬಹಳ ದೊಡ್ಡ ರೂಪದಲ್ಲಿ ಸುಮಾರು 2 ದಿನ ಬಿಟ್ಟು ಬಹಳ ದೊಡ್ಡ ರೂಪದಲ್ಲಿ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇದು ಆಗಲಿದ್ದು, ಅದಕ್ಕೆ ಕಾಂಗ್ರೆಸ್ ಪಕ್ಷ ಈ ಉತ್ತರ ಕರ್ನಾಟಕದಲ್ಲಿ ಏನು ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸಬೇಕು, ಅಲ್ಪಸಂಖ್ಯಾತರ ಹೆಮ್ಮೆಯ ನಾಯಕ ಅಂತ ಹೇಳಿ ಏನು ಹೆಸರು ಪಡೆದಂತಹ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಈ ಭಾಗದಲ್ಲಿ ಸುಮಾರು 20 ವರ್ಷದಿಂದ ಒಬ್ಬರು ಮುಸ್ಲಿಂ ಸಮಾಜದ ಇಲ್ಲಿ ಸಚಿವರಾಗಿ ಯಾರು ಆಗಿಲ್ಲ. ಈಗ ಒಳ್ಳೆ ಅವಕಾಶ ಇರೋದ್ರಿಂದ ಎಲ್ಲರಿಗೂ ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಗುಣ ಹೊಂದಿರುವಂತಹ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ಈ ಭಾಗದ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ನಾವು ಒತ್ತಾಯವನ್ನು ಮಾಡ್ತೀವಿ.